ಬೆಂಗಳೂರಿದ ಎಷ್ಟು ದೊಡ್ಡ ಹೋಟ್ಲಲ್ಲಿ ಊಟ ಮಾಡಿ ಈ ತರ ಹೇಳ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಕೊಳತೋಗಿರೋ ವಾಸನೆ ಬರ್ತಿದೆ. ಸಿಕ್ಕುದು 2 ದಿನ ರಜೆ, ಅದನ್ನ ಚಂದ ಯುಟಿಲೈಸ್ ಮಾಡ್ಕೊಂಬಂತ ಹೊರಟಿದ್ದೆ. ಮಾಮೂಲಿ ಥರ ಶಾಪಿಂಗ್ಗೆ ಮ್ಯಾಕ್ ಕಾಸ್ಮೆಟಿಕ್ಸ್ ಬೇಕಿದ್ದ. ಪಾಕೆಟ್ ಪೆಟ್ ಬೀಳ್ತಿದ್ದಂಗೆ ಹೆಂಗೆ 7,500 ಕಾಸ್ಮೆಟಿಕ್ಸ್ ತಕೊಂಡೆ ಅಂತ ಕಾಣ್ಕರೆ ರೀಸೆಂಟ್ ಯೂಟ್ಯೂಬ್ ವಿಡಿಯೋ ಕಾಣಿ. ಸಂಜೆ ಮೇಲೆ ಹೋದ ಊಟ ಮುಗಿಸ್ಕೊಂಡೆ ಹಾಪ ಅಂತ ಶಿಲ್ಪಾ ಶೆಟ್ಟಿ ರೆಸ್ಟೋರೆಂಟ್ಗೆ ಹೋದೆ ಬ್ಯಾಸ್ಟಿಯನ್ಗೆ. ಆಂಬಿಯನ್ಸ್ ಕಂಡು ಅನ್ನಿಸ್ತು ಹಾತಿಪ್ ಇಂಥ ಪ್ಲೇಸ್ಗಂತ ಮುಂಚೆನೆ ಗೊತ್ತಿದ್ರೆ ಮಾಮೂಲಿ ಹೆಣ್ಮಕ್ಳ ಥರ ಚಂದ ಮುಡಿಯಾಗಿ ಬರ್ತಿದ್ದೆ. ಈಗ ಒಳ್ಳೆ ಮೀನು ಹಿಡೋಕೆ ಬಂದಂಗೆ ತೋರ್ತಿದ್ದೆ ನಾನು. ಇರ್ಲಿ ಬಿಡಿ, ಉಂಬುಕ್ ಯಾವ ಅಂಗಿ ಆದ್ರೆ. ಸೀ ಫುಡ್ ಇಲ್ಲಿನ ಹೈಲೈಟ್, ಜೊತೆಗೆ ಅಮೆರಿಕನ್ ಮತ್ತೆ ಏಷ್ಯನ್ ಕ್ವಿಸಿನ್ಗೂ ಹೆಸರುವಾಸಿ. 22,000 ಸ್ಕ್ವೇರ್ ಫೀಟ್ ಜಾಗ ಇತ್ತು, ಭಯಂಕರ ದೊಡ್ಡದು. ನಂಗೆ ಔಟ್ಡೋರ್ ಇಷ್ಟ, ಅದಕ್ಕೆ ಹೊರಗೆ ಬಂದು ಕೂತೆ. ಇಲ್ಲಿಗೆ ಬಪ್ಪತ್ತಿಗೆ ಪರ್ಸಲ್ ಮಿನಿಮಮ್ 5,000 ಆದ್ರವರೆಗೆ. ಇಲ್ಲಿದ್ದು ಕೊರಿಯನ್ ಫ್ರೈಡ್ ಚಿಕನ್ ಸಖತ್ ಇಷ್ಟ ಆಯಿತು. ಸ್ವೀಟ್ ಟ್ಯಾಂಗಿ, ಒಟ್ನಲ್ಲಿ ಫ್ಲೇವರ್ಫುಲ್ ಆಯ್ತು. ಜೊತೆಗೆ ಆರೆಂಜ್ ಜ್ಯೂಸ್, ಪ್ರೀಮಿಯಂ ಕ್ವಾಲಿಟಿ ಆರೆಂಜಿಂದ ಮಾಡಿದಂಥ ಕರೆಕ್ಟ್ ಗೊತ್ತಾಯ್ತು. ಮತ್ತೆ ಬಂತು ನನ್ನ ಕರಾಳ ನೆನಪು, ಪ್ಯಾನ್ ಸಿಯರ್ಡ್ ಸ್ನ್ಯಾಪರ್, ಬಂಗಡಿ ಅಂಜಲ್ ಬಿಟ್ಟು ಬೇರೆ ಮೀನು ಇಷ್ಟ ಇದೆ. ನಾನು ಇದು ಯಾಕೆ ಆರ್ಡರ್ ಮಾಡೋದು ದೇವ್ರಿಗೆ ಗೊತ್ತಿದ್ದಿತ್ತು ಒಳ್ಳೆ ಇರೋದಿಲ್ಲ ಏನು ಅಂತ. ಆದರೂ ಈ ಥರ ಇರುತ್ತಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಿಜ ಹೇಳ್ತಿ, ಇದೆಲ್ಲ ತಿಂದ ಅಭ್ಯಾಸ ಇದ್ದವರಿಗೆ ಇಷ್ಟ ಆಗ್ಬೋದು. ನಾನು ಮಾತ್ರ ಇನ್ನೊಂದ್ಸಲ ಈ ಹೆಸರು ಕೇಂದ್ರೆ ಓಡಿ ಹೋಗೋದು ಗ್ಯಾರಂಟಿ. 2 ಬೈಟ್ ತಿಂದು ನಾನು ಹಾಗೆ ಬಿಟ್ಟಿದೆ. ಲಾಸ್ಟ್ಗೆ ಥಾಯ್ ನೂಡಲ್ಸ್ ಬಂತು, ತುಂಬ ಇಷ್ಟ ಆಯ್ತು. ಇಲ್ಲಿ ಇನ್ನೊಂದಂದ್ರೆ ಎಲ್ಲನೂ ಹೆಲ್ದಿ ಅನ್ಸುತ್ತೆ, ಮಸಾಲೆ ಎಷ್ಟು ಬೇಕೋ ಅಷ್ಟೇ. ಸೊ ಫುಡ್ ಸಖತ್ ಇಷ್ಟ ಆಯ್ತು. ಕಂಡು ಆರ್ಡರ್ ಮಾಡಿದಿದ್ರೆ ಎಕ್ಸ್ಪೀರಿಯನ್ಸ್ ಇನ್ನೂ ಒಳ್ಳೆ ಇರ್ತದೆ. ಪರ್ಸ್ ಗಟ್ಟಿದ್ರೆ ಒಂದ್ಸಲ ಹೋಗಿ ಬನ್ನಿ.